ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶುಕ್ರವಾರ ಇವತ್ತಿನಿಂದ ಪ್ರಾರಂಭ ಆಗಿದೆ. ಸಂಪತ್ತನ್ನು ಕೊಡೋದಕ್ಕಾಗಿ ಲಕ್ಷ್ಮೀನಾರಾಯಣರು ನಮ್ಮ ಮನೆಗೆ ಬರುವಂಥ ದಿನ. ಇವತ್ತಿನ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಹಾಗೆಯೇ ಸುಖ ಶಾಂತಿ ನೆಮ್ಮದಿ ಮನೆಯೆಲ್ಲ ಹೆಚ್ಚಾಗುತ್ತೆ. ಶ್ರಾವಣ ಶುಕ್ರವಾರಗಳನ್ನು ಸಂಪತ್ ಶುಕ್ರವಾರಗಳು ಅಂತ ಕರಿತೀವಿ. ಸಂಪತ್ತನ್ನು ಕೊಡೋದಕ್ಕಾಗಿ ಲಕ್ಷ್ಮೀ ದೇವಿ ನಾರಾಯಣರ ಸಮೇತವಾಗಿ ಬರುವಂಥ ದಿವಸ. ಹಂಗಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಹೇಗೆ ಮಾಡ್ಕೋಬೇಕು, ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ತಡವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏಕೆಂದರೆ ನಾನು ನಿನ್ನೆ ಇರಲಿಲ್ಲ. ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಅಂದರೆ ಶ್ರಾವಣ ಗುರುವಾರ ಆಗಿದ್ದರಿಂದ ಗುರುಗಳ ದರ್ಶನ ಮಾಡೋದಕ್ಕೋಸ್ಕರ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡಿ ತಿಳಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಶ್ರಾವಣ ಶುಕ್ರವಾರ ಪೂಜೆ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವಾಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವರು ಮನೆಯಲ್ಲಿ ಮಾಸ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿರ್ತಾರೆ. ಒಂದು ತಿಂಗಳು ಕೂಡ ಲಕ್ಷ್ಮೀ ದೇವಿ ಮನೆಯಲ್ಲಿ ಇರ್ತಾಳೆ ಅನ್ನೋ ಕಾರಣಕ್ಕೆ ಶುಕ್ರವಾರ ದಿನಗಳಲ್ಲಿ ಮತ್ತೆ ಮಂಗಳವಾರ ದಿನಗಳಲ್ಲೂ ಕೂಡ ಪೂಜೆ ಆಗುತ್ತೆ. ಮತ್ತೆ ಕೆಲವ್ರ ಮನೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಇರುತ್ತೆ, ವ್ರತವನ್ನ ಮಾಡ್ತಾರೆ. ಹೀಗೆ ವಿಧವಾದಂತಹ ಪೂಜೆಗಳನ್ನ ಮಹಾಲಕ್ಷ್ಮಿ ದೇವಿಗೆ ಶುಕ್ರವಾರ ದಿನಗಳಲ್ಲಿ ಈ ಶ್ರಾವಣ ಮಾಸದಲ್ಲಿ ಮಾಡಲಾಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಯಾವುದೇ ಪದ್ಧತಿಗಳು ಇರೋದಿಲ್ಲ, ನಾವು ಹೇಗೆ ಲಕ್ಷ್ಮೀ ದೇವಿ ಪೂಜೆಯನ್ನ ಮಾಡ್ಕೋಬೇಕು ಅಂತ ಕೇಳಿರೋರ್ಗೆ ತುಂಬಾ ಸಿಂಪಲ್ ಆಗಿ ಒಂದು ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಳ್ಳಿ. ಕೆಲವ್ರಿಗೆ ಹಬ್ಬಗಳಿರೋದಿಲ್ಲ, ವ್ರತಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಒಂದು ವರ್ಷ ತನಕ ಅನ್ನೋರು ಶುಕ್ರವಾರ ದಿನಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಪೂಜೆನ ಮಾಡ್ತಾ ಇರುವಾಗ ನಾವು ಸುಮ್ಮನೆ ಹೇಗಿರೋದಕ್ಕಾಗುತ್ತೆ ಅಲ್ವಾ? ಸುಮ್ಮನೆ ಪೂಜೆ ಇಲ್ದೇನೆ ಇರೋದಕ್ಕೆ ಮನಸ್ಸೇ ಆಗೋದಿಲ್ಲ ಅಲ್ವಾ? ಆಗಿದ್ದಾಗ ಸಿಂಪಲ್ ಆಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ಪೂಜೆಯನ್ನ ಮನೆಯಲ್ಲಿ ಮಾಡ್ಕೋಬಹುದು. ಈ ಶ್ರಾವಣ ಮಾಸ ಮುಗಿಯೋದೊಳಗಡೆ ನೀವು ಒಂದೇ ಒಂದು ಶುಕ್ರವಾರ ಆದರೂ ಈ ರೀತಿ ಪೂಜೆ ಮಾಡ್ಕೋಬೇಕು. ಅಥವಾ ಪ್ರತಿ ಶುಕ್ರವಾರ ಮಾಡೋದಕ್ಕಾಗುತ್ತೆ ಅಂದರೆ ಅದು ಒಳ್ಳೆಯದೇನೆ. ನಮಗೆ ಶ್ರಾವಣ ಮಾಸದಲ್ಲಿ ಒಟ್ಟು 5 ಶುಕ್ರವಾರಗಳು ಸಿಗುತ್ತೆ. ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ 11ನೇ ತಾರೀಕು ಅಮಾವಾಸ್ಯೆ ಇರುತ್ತೆ, ಅದು ಕೂಡ ಶುಕ್ರವಾರ ದಿನನೇ ಬಂದಿರೋಂಥದ್ದು. ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಈ ಸಲ ನಮಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕೂಡ ಎರಡೂ ಕೂಡ ಶುಕ್ರವಾರ ದಿನಗಳಲ್ಲೇ ಬಂದಿರೋಂಥದ್ದು. ಮೊದಲನೇ ವಾರದ ಶ್ರಾವಣ ಶುಕ್ರವಾರ ಸಿಂಪಲ್ ಆಗಿ ಮಾಡಿಕೊಂಡ್ರು ಕೂಡ ಸರಿನೇ, ಯಾಕೆಂದರೆ ಮುಂದೆ ಬರುವಂಥ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಹಬ್ಬದ ತಯಾರಿ ಇರುತ್ತೆ ಅಲ್ವಾ, ನಾವೆಲ್ಲರೂ ಕೂಡ ಮಾಡೋ ಅಂಥದ್ದು. ಹಂಗಾಗಿ ಯಾರಿಗೆ ಅನುಕೂಲ ಆಗುತ್ತೋ ಅವರೆಲ್ಲರೂ ಕೂಡ ಈ ಸಂಪತ್ ಶುಕ್ರವಾರದ ಪೂಜೆನ ಮಾಡ್ಕೊಳ್ಬೋದು. ಸರಳವಾಗಿ ಮಾಡುವಂಥ ವಿಧಾನನ ತಿಳಿಸ್ತಾ ಇದ್ದೀನಿ. ಇನ್ನು ಸಂಕಲ್ಪ ಪೂರ್ವಕವಾಗಿ ಒಂದೇ ಒಂದು ಶುಕ್ರವಾರ ಮಾಡಿದ್ರು ಕೂಡ ಸಾಕು. ಮನೆ ಯಾವಾಗಲೂ ಸಮೃದ್ಧಿಯಾಗಿ ಧನ ಧಾನ್ಯ ಸಂಪತ್ತು ಭರಿತವಾಗಿರುತ್ತೆ. ಕೆಲವರೆಲ್ಲ ಒಂದು ಕ್ವಶನ್ನ ಕೇಳ್ತಾ ಇರ್ತೀರಾ. ಈ ಒಂದು ಕ್ವಶನ್ ಎಲ್ರಿಗೂ ಕೂಡ ಒಂದು ಅಗಾಢವಾದ ನಂಬಿಕೆ ಅಂತಾನೆ ಹೇಳ್ಬೋದು. ಎಷ್ಟೇ ಪೂಜೆ ಮಾಡಿದ್ರು ಕೂಡ ಯಾವುದೇ ರೀತಿ ನಮ್ಮ ಜೀವನದಲ್ಲಿ ಬದಲಾವಣೆಗಳೇ ಆಗ್ತಾ ಇಲ್ಲ, ಎಲ್ಲ ಕೂಡ ಇದ್ದಾಗೆ ಇದೆ, ಏನು ಕೂಡ ಒಂಚೂರು ಬದಲಾವಣೆನೇ ಆಗಿಲ್ಲ ಅಂತ ಕೇಳ್ತಾ ಇರ್ತೀರಾ ಅಲ್ವಾ? ಆದ್ರೆ ಬದಲಾವಣೆಗಳನ್ನ ಗಮನಿಸುವಂತ ಶಕ್ತಿ ನಮ್ಗಿರೋದೇ ಇಲ್ಲ, ತಾಳ್ಮೆ ನಮ್ಗೆ ಇರೋದೇ ಇಲ್ಲ ಅಷ್ಟೇನೆ. ಮನುಷ್ಯ ಮಾತ್ರನೇ ಒಂದು ಋಣನ ಇಟ್ಕೊಳ್ಳುವಂಥದ್ದು. ಆದ್ರೆ ದೇವಾನುದೇವತೆಗಳು ಯಾರದೇ ಆಗ್ಲಿ ಋಣ ಅನ್ನೋದು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀವೇ ಗಮನಿಸಿ, ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಥವಾ ಹಬ್ಬ ಆಗಿರ್ಬೋದು, ನೀವು ಒಂದಿಷ್ಟು ಖರ್ಚು ಮಾಡಿಬಿಟ್ಟಿರ್ತೀರಾ, ಆದ್ರೆ ಅದರ 2ರಷ್ಟು ಯಾವುದಾದ್ರೂ ರೀತಿನಲ್ಲಿ ದುಡ್ಡು ನಿಮ್ಗೆ ಕೈ ಸೇರುತ್ತೆ. ಯಾವುದೇ ರೀತಿ ಆಡಂಬರ ಇಲ್ದಂಗೆ ದೇವ್ರ ಮೇಲೆ ಶ್ರದ್ಧಾ ಭಕ್ತಿಯಿಂದ ನಾವು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡ್ರೆ ಪ್ರಾರ್ಥನೆ ಮಾಡ್ಕೊಂಡು ಕೂಡ ಸಾಕು, ನಮ್ಮ ಪೂಜೆಗೆ ಫಲ ಸಿಕ್ಕೇ ಸಿಗುತ್ತೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿರೋದೇ ಅದೇ ಅಲ್ವಾ, ನಿನ್ ಕೆಲಸ ನೀನ್ ಮಾಡು, ಅದಕ್ಕೆ ತಕ್ಕಂತ ಪ್ರತಿಫಲ ನಾನ್ ಕೊಡ್ತೀನಿ ಅಂತ ಹೇಳಿರೋಂಥದ್ದು. ನಾವು ಮಾಡೋ ಪೂಜೆ ಹಿಂದೆ ಆಗಿರ್ಬೋದು ಅಥವಾ ನಾವು ಮಾಡುವಂಥ ಕೆಲಸದ ಹಿಂದೆನೇ ಆಗಿರ್ಬೋದು, ಅದು ಒಳ್ಳೆಯದೇ ಇರಬೇಕು. ಆ ಉದ್ದೇಶದ ಮೇಲೇನೆ ನಮಗೆ ಫಲ ಸಿಗೋವಂಥದ್ದು. ಇದನ್ನು ಯಾವಾಗಲೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಾವು ದೇವ್ರ ಹತ್ರ ವರ ಕೇಳಬೇಕಾದ್ರೂ ಅಷ್ಟೇನೆ, ಏನೇ ಬೇಡಿಕೆ ಇದ್ರೂ ಕೂಡ ಅಷ್ಟೇನೆ, ಆ ಉದ್ದೇಶ ಒಳ್ಳೆಯದೇ ಆಗಿರಬೇಕು. ನಿಮಗೆ ಅದರ ಅವಶ್ಯಕತೆ ತುಂಬ ಇರಬೇಕು, ಆಗ ಮಾತ್ರನೇ ತುಂಬ ಬೇಗ ಅದರ ಫಲ ಸಿಗೋವಂಥದ್ದು. ಹಂಗಾಗಿ ಹೇಳ್ತಾ ಇದ್ದೀನಿ, ಈ ಶ್ರಾವಣ ಮಾಸ ಅಂದರೆ ಪ್ರತಿ ದಿನವೂ ಹಬ್ಬ ಅಂತಲೇ ಹೇಳ್ಬೋದು. ವಾರಕ್ಕೆ ಒಂದೊಂದು ಹಬ್ಬ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಹಂಗಾಗಿ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು.
ಇನ್ನು ಇವಾಗ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ದೇವ್ರ ಮನೆಯಲ್ಲಿ ಒಂದು ರಂಗೋಲಿನ ಹಾಕೋಬೇಕು. ಚೆನ್ನಾಗಿ ಗೋಮೂತ್ರದಿಂದ ಸಾರಿಸ್ಕೊಂಡು ಅಥವಾ ಸ್ವಲ್ಪ ಅರಿಶಿಣದ ನೀರನ್ನ ಅದಕ್ಕೆ ಚುಂಬಿಸ್ಕೊಂಡು ಆ ನೆಲವನ್ನ ಸಾರಿಸ್ಕೊಂಡು ರಂಗೋಲಿನ ಹಾಕೋಬೇಕು. ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ. ಒಂದು ಮಣೆ ಮೇಲೆ ಇಟ್ಕೊಳ್ಳಿ. ಮಣೆ ಮೇಲೂ ಕೂಡ ಈ ರೀತಿಯಾಗಿ ಲಕ್ಷ್ಮೀ ದೇವಿಯ ಒಂದು ಫೋಟೋವನ್ನ ಇಟ್ಕೋಬೇಕು. ಲಕ್ಷ್ಮೀ ನಾರಾಯಣರು ಇದ್ದಾರೆ ಅಂತ ಅಂದ್ರೆ ಆ ಫೋಟೋನೇ ಇಟ್ಕೊಂಡು ಒಳ್ಳೇದೇ, ತುಂಬಾನೇ ಒಳ್ಳೇದು. ಅಥವಾ ಅಷ್ಟಲಕ್ಷ್ಮಿ ಫೋಟೋ ಇದ್ರೂ ಕೂಡ ನೀವು ಇಟ್ಕೋಬಹುದು, ಇಲ್ಲ ಬರೀ ಲಕ್ಷ್ಮಿ ಫೋಟೋ ಇದ್ರೂ ಕೂಡ ಇಟ್ಕೋಬಹುದು. ಲಕ್ಷ್ಮೀ ದೇವಿಯನ್ನ ಫೋಟೋವನ್ನ ಇಟ್ಕೊಂಡ್ಬಿಟ್ಟು ಈ ಒಂದು ಮಣೆ ಮೇಲೆ ಇಟ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಸಾಣೆ ಕಲ್ಲು ಸಿಕ್ಕಿದ್ರೆ ಅದ್ರ ಮೇಲೆ ಪದ್ಮವನ್ನ ಹಾಕೊಂಡ್ಬಿಟ್ಟು ಇಟ್ಕೋಬಹುದು. ಸಾಣೆ ಕಲ್ಲು ಇಲ್ಲ ಅಂತ ಅಂದ್ರೆ ಆ ಮಣೆ ಮೇಲೆನೆ ಪದ್ಮವನ್ನ ಹಾಕ್ಬಿಟ್ಟು ಇಟ್ಕೊಳ್ಳಿ. ಸಾಣೆ ಕಲ್ಲು ಇರೋರು ಈ ರೀತಿಯಾಗಿ ಪದ್ಮವನ್ನ ಹಾಕೊಂಡು ರಂಗೋಲಿನಲ್ಲಿ ಹಾಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಬೇಕು. ಅದ್ರ ಮೇಲೆ ಒಂದು ಲೋಟದಲ್ಲಿ, ಲೋಟ ಅಂದ್ರೆ ಹಿತ್ತಾಳೆದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು ಅಥವಾ ಬೆಳ್ಳಿದಾದ್ರೂ ಪರವಾಗಿಲ್ಲ, ಅಕ್ಕಿನ ತುಂಬಿಡಬೇಕು. ಅಥವಾ ಚಿಕ್ಕದಾಗಿ ಒಂದು ತಾಮ್ರದ ಚೆಂಬಲ್ಲೂ ಕೂಡ ನೀವು ಇಟ್ಕೋಬಹುದು. ನಿಮ್ಮ ಮನೆಯಲ್ಲಿ ಯಾವುದು ಅನುಕೂಲ ಇದೆಯೋ ಅದರಲ್ಲಿ ನೀವು ಅಕ್ಕಿ ತುಂಬಿಸ್ಬಿಟ್ಟು ಲಕ್ಷ್ಮೀ ನಾರಾಯಣರ ಪ್ರತಿಮೆಯನ್ನ ಇಡಬೇಕಾಗುತ್ತೆ. ಲಕ್ಷ್ಮೀ ನಾರಾಯಣರು ಇದ್ರೆ ಇಟ್ಕೊಳ್ಳಿ, ಇಲ್ಲ ಬರೀ ಲಕ್ಷ್ಮೀ ದೇವಿ ವಿಗ್ರಹ ಇದ್ರೂ ಕೂಡ ಇಟ್ಕೋಬಹುದು. ಲಕ್ಷ್ಮೀ ದೇವಿ ವಿಗ್ರಹ ಮಾತ್ರ ಇದೆ ಅಂತಂದ್ರೆ ಅವರನ್ನೇ ನೀವು ಲಕ್ಷ್ಮೀ ನಾರಾಯಣರು ಅಂತ ಹೇಳ್ಕೊಂಡು ಅನುಸಂಧಾನ ಮಾಡ್ಕೋಬೇಕು. ಅಥವಾ ಲಕ್ಷ್ಮೀ ದೇವಿ ನಾರಾಯಣರ ಮೂರ್ತಿಗಳನ್ನ ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನ ಏರಿಸ್ಕೋಬೇಕು. ಗೆಜ್ಜೆ ವಸ್ತ್ರ 18+2 ಅಥವಾ 24+2 ಗೆಜ್ಜೆ ವಸ್ತ್ರವನ್ನ ಏರಿಸ್ಬೋದು. ಕೇಶವನಾಮ ಅಂತ ಹೇಳ್ಬಿಟ್ಟು ನಂತರ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು. ಆಮೇಲೆ ಹೂವನ್ನ ಏರಿಸ್ಬೇಕು, ಅಲಂಕಾರವನ್ನ ಮಾಡ್ಕೋಬೇಕು. ನೀವು ಏನು ತಂಬಿಗೆ ಅಥವಾ ಕಳಶ ಅಥವಾ ಲೋಟ ಯಾವುದ್ರಲ್ಲಿ ಇಟ್ಟಿರ್ತೀರೋ ಅದಕ್ಕೆ ನೀವು ಸುಣ್ಣವನ್ನ ಹಚ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಬೇಕಾಗುತ್ತೆ. ಈ ರೀತಿ ಅಲಂಕಾರವನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಪೂಜೆನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನ ಕೋರಿಕೆ ಏನಿರುತ್ತೆ ಅದನ್ನ ಹೇಳ್ಕೊಳ್ಳಿ. ಲಕ್ಷ್ಮೀ ನಾರಾಯಣರ ಮುಂದೆ ಹೇಳ್ಕೊಂಡು ಅಕ್ಷತೆ ಮತ್ತೆ ಹೂವನ್ನ ಫೋಟೋ ಮುಂದೆ ಹಾಕ್ಬಿಟ್ಟು ನಂತರ ನೀವು ನಿಮ್ಮ ಪೂಜೆಯನ್ನ ಶುರು ಮಾಡ್ಕೊಳ್ಳಿ. ಅರಿಶಿನ ಕುಂಕುಮವನ್ನ ಏರಿಸ್ಬೇಕು, ಅಕ್ಷತೆಯನ್ನ ಏರಿಸ್ಬೇಕು, ಹೂವ ಗೆಜ್ಜೆ ವಸ್ತ್ರವನ್ನ ಏರಿಸ್ಬಿಟ್ಟು ಅಲಂಕಾರ ಮಾಡ್ಕೊಂಡು ಇಡ್ತೀರಾ ಅಲ್ವಾ. ನಂತರ ಧೂಪವನ್ನ ಮಾಡ್ಕೋಬೇಕು. ಲಕ್ಷ್ಮೀ ದೇವಿಯ ಹಾಡುಗಳನ್ನ ಹೇಳ್ಕೊಂಡು ಅಥವಾ ಲಕ್ಷ್ಮೀ ನಾರಾಯಣರ ಅಷ್ಟೋತ್ತರವನ್ನ ಹೇಳ್ಕೊಂಡು ಪುಷ್ಪಾರ್ಚನೆಯನ್ನ ಮಾಡ್ಕೋಬಹುದು. ತಪ್ಪದೆ ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೊಳ್ಬೇಕು. ಪ್ರತಿ ಶುಕ್ರವಾರನು ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೊಳ್ಳಿ. ಬೆಳಗ್ಗೆನ ನೀವು ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೊಳ್ಬಹುದು. ಆ ಕುಂಕುಮ ಅರ್ಚನೆ ಮಾಡಿದಂತಹ ಆ ಕುಂಕುಮ ಏನಿದೆ ಲಕ್ಷ್ಮೀ ದೇವಿದು ಅದನ್ನ ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಆದ್ಮೇಲೆ ಹಚ್ಕೋಬೇಕಾಗುತ್ತೆ. ಸಾಯಂಕಾಲನೂ ಕೂಡ ಹಚ್ಕೋಬೇಕು. ಯಾವಾಗ್ಲೂ ಮುತ್ತೈದೆಯರು ಲಕ್ಷ್ಮೀ ದೇವಿಗೆ ಅಥವಾ ಗೌರಿಗೆ ಅಥವಾ ಪಾರ್ವತಿಗೆ ಅರ್ಚನೆ ಮಾಡಿದಂತಹ ಕುಂಕುಮವನ್ನ ಹಚ್ಕೋಬೇಕು. ಹಂಗಾಗಿ ಅದನ್ನ ದಿನನಿತ್ಯ ನೀವು ಹಚ್ಕೋಬಹುದು. ಇವಾಗ ಅರಿಶಿನ ಕುಂಕುಮ ಹೂವ ಗೆಜ್ಜೆ ವಸ್ತ್ರವನ್ನ ಏರಿಸ್ಬಿಟ್ಟು ಅಲಂಕಾರ ಮಾಡಿರ್ತೀರಾ ಅಲ್ವಾ, ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೋಬೇಕು. ಕುಂಕುಮಾರ್ಚನೆಯನ್ನ ಮಾಡ್ಕೊಳ್ಳಿ. ನಂತರ ಧೂಪ ದೀಪವನ್ನ ಮಾಡಬೇಕು. ನೈವೇದ್ಯವನ್ನ ಮಾಡ್ಕೋಬೇಕು. ಏನಾದ್ರೂ ಸಿಹಿ ಪಾಯಸ ಅಥವಾ ಲಕ್ಷ್ಮೀ ದೇವಿಗೆ ಹೂರ್ಣ ಅಂದ್ರೆ ತುಂಬಾನೇ ಪ್ರೀತಿ. ಹೂರ್ಣ ಹಾಕ್ಬಿಟ್ಟು ಹೋಳಿಗೆ ಅಥವಾ ಕಡುಬು ಮಾಡಿಬಿಟ್ಟು ನೈವೇದ್ಯ ಮಾಡ್ಕೋಬಹುದು. ಅಥವಾ ಕೊಬ್ಬರಿ ಬೆಲ್ಲ ಕಲಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಹೂರ್ಣ ತರ ಮಾಡ್ಕೋಬಹುದು. ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟವಾದ ನೈವೇದ್ಯ ಇದು. ಮತ್ತೆ ಪಾಯಸ, ಚಿತ್ರಾನ್ನ ಏನಾದ್ರೂ ಮಾಡ್ಬಿಟ್ಟು ಅಡುಗೆ ನೈವೇದ್ಯವನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಪೂಜೆಯನ್ನ ನೀವು ಮಾಡ್ಕೋಬಹುದು. ನಂತರ ಆರತಿಯನ್ನ ಮಾಡ್ಬಿಟ್ಟು ಸಿಂಪಲ್ ಆಗಿ ಪೂಜೆಯನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಫ್ರೀ ಟೈಮ್ ಇರೋದಿಲ್ಲ ಅಂತ ಅನ್ನೋರು ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಗೆ ಉಪಯೋಗ ಆಗುತ್ತೆ. ಯಾರು ಕೆಲ್ಸಕ್ಕೆ ಹೋಗ್ತಿದ್ದೀರೋ ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಇನ್ನು ಬೆಳಗ್ಗೆ ಕುಂಕುಮಾರ್ಚನೆ ಆಗಿಲ್ಲ ಅಂತ ಅನ್ನೋರು ಸಾಯಂಕಾಲ ನೀವು ಮನೆಯಲ್ಲಿ ಮತ್ತೆ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಬೇರೆ ಬಟ್ಟೆ ಉಟ್ಕೊಂಡು ಬೇರೆ ಸೀರೆ ಆದ್ರೂ ಉಟ್ಕೊಂಡು ಈಗ ನೀವು ಏನ್ ಪೂಜೆ ಮಾಡ್ಕೊಂಡಿರ್ತೀರ ಅಲ್ವಾ ಅಲ್ಲಿ ದೀಪಗಳನ್ನ ಹಚ್ಚಿಟ್ಬಿಟ್ಟು ಆದಷ್ಟು ಈ ದಿನ ಅಖಂಡ ದೀಪ ಇದ್ರೆ ತುಂಬಾ ಒಳ್ಳೇದು. ಶುಕ್ರವಾರ ದಿನ ಮಾತ್ರ. ಅಕಸ್ಮಾತ್ ಏನಾದ್ರೂ ಗಾಳಿಯಿಂದ ಅಥವಾ ಇನ್ನೇನೋ ಸರಿ ಮಾಡೋದಕ್ಕೋಸ್ಕರ ಶಾಂತ ಆಯ್ತು ಅಂತಂದ್ರೆ ಏನೂ ಚಿಂತೆ ಇಲ್ಲ. ಒಂದೇ ಒಂದು ದೀಪನಾದ್ರೂ ಹಾಗೆ ಇರ್ಲಿ. ಈ ರೀತಿ ದೀಪಗಳನ್ನ ಹಚ್ಚಿಟ್ಬಿಟ್ಟು ನಂತರ ಮುಂದೆ ಬಂದ್ಬಿಟ್ಟು ಒಂದು ಚಿಕ್ಕ ಪ್ಲೇಟ್ ಇಟ್ಕೊಂಡು ಸಾಯಂಕಾಲ ಕೂಡ
ಈ ಒಂದು ಸಂಪತ್ ಶುಕ್ರವಾರದ ಪೂಜೆನ ಮಾಡ್ಕೊಳ್ಬೋದು. ಗೋಧೂಳಿ ಸಮಯದಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ಕೊಂಡ್ಬಿಟ್ಟು ಧೂಪ ದೀಪವನ್ನು ಮಾಡಿಬಿಟ್ಟು ಹೊರಗಡೆ ತುಳಸಿ ಕಟ್ಟೆಗೂ ಕೂಡ ದೀಪವನ್ನು ಹಚ್ಚಿಟ್ಬಿಟ್ಟು ಪೂಜೆ ಮಾಡಿಕೊಂಡು ಆರತಿ ಮಾಡ್ಕೋಬೋದು. ನಿಮ್ಮ ಅನುಕೂಲ ಹೇಗಾದರೂ ಸರಿ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಪ್ರತಿ ಶುಕ್ರವಾರನೂ ಶ್ರಾವಣ ಮಾಸದಲ್ಲಿ ಸಾಯಂಕಾಲನೂ ಕೂಡ ಲಕ್ಷ್ಮೀ ನಾರಾಯಣರಿಗೆ ಆರತಿಯನ್ನು ಮಾಡ್ಕೋಬೇಕು. ಇದನ್ನ ತಪ್ಪದೆ ಮಾಡ್ಕೊಳ್ಳಿ. ಹೊರಗಡೆ ತುಳಸಿ ಕಟ್ಟೆಗೂ ಕೂಡ ಆರತಿಯನ್ನು ಮಾಡ್ಕೋಬೇಕು. ಇನ್ನು ಮಹಾಲಕ್ಷ್ಮೀ ದೇವಿಗೆ ಹುರುಗಡ್ಲೆ ಸಕ್ಕರೆ ಅಂದರೆ ತುಂಬಾ ಇಷ್ಟ. ಅದನ್ನು ಕೂಡ ನೈವೇದ್ಯ ಮಾಡ್ಕೊಳ್ಬೋದು. ಲಕ್ಷ್ಮೀ ದೇವಿಗೆ ಹುರುಗಡ್ಲೆ ಅಂದರೆ ತುಂಬಾನೇ ಪ್ರೀತಿ. ಹಂಗಾಗಿ ಪ್ರತಿ ಶುಕ್ರವಾರನೂ ಹುರುಗಡ್ಲೆ ಸಕ್ಕರೆಯನ್ನು ನೈವೇದ್ಯ ಮಾಡ್ಕೋಬೇಕು. ಹಾಗೆ ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೋಬಹುದು. ಕೊನೆಗೆ ಆರತಿ ಮಾಡ್ಕೋಬೇಕು. ಲಕ್ಷ್ಮೀ ನಾರಾಯಣರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ. ಮನೆಯಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ಹಾಗೆಯೇ ಸಂಪತ್ ಶುಕ್ರವಾರದ ಹಾಡನ್ನು ಕೇಳಿಸ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಹೇಳೋದಿಕ್ಕೆ ಬರುತ್ತೆ ಅನ್ನೋದಾದರೆ ಸಂಪತ್ ಶುಕ್ರವಾರದ ಹಾಡು ಅಂತ ಇದೆ. ಲಕ್ಷ್ಮೀ ದೇವಿಯ ಹಾಡನ್ನು ನೀವು ಹೇಳ್ಕೋಬಹುದು. ಸಾಯಂಕಾಲ ದೀಪ ಹಚ್ಚಿದ ಮೇಲೆ ನಾವಿರುವಂಥ ಮನೆಗೆ ಸುಖ ಶಾಂತಿ ತುಂಬ ಮುಖ್ಯ. ಮನೆ ಯಾವಾಗಲೂ ನೆಮ್ಮದಿಯಿಂದ ಇರಬೇಕು. ಇದೇ ಮುಖ್ಯವಾದದ್ದು. ಹಾಗಾಗಿ ಯಾವಾಗಲೂ ನಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರ ಅನುಗ್ರಹ ಆಗುತ್ತೆ. ನಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರು ವಾಸವಾಗಿರ್ತಾರೆ. ಆ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಇರೋದಿಲ್ಲ. ಹಂಗಾಗಿ ಈ ಒಂದು ಸಿಂಪಲ್ ಆಗಿ ಈ ಪೂಜೆನ ತಿಳಿಸಿದ್ದೀನಿ. ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಐಶ್ವರ್ಯ ಎಲ್ಲನೂ ಸ್ಥಿರವಾಗಿ ನೆಲೆಸಲಿ, ಲಕ್ಷ್ಮೀ ನಾರಾಯಣರು ಸ್ಥಿರವಾಗಿ ನೆಲೆಸಲಿ ಅಂತ ಹೇಳ್ತಾ ಈ ಒಂದು ಪೂಜೆ ಶುಕ್ರವಾರ ಈ ಪೂಜೆ ಮಾಡಿರ್ತೀರಾ ಅಂತ ಅಂದರೆ ಶನಿವಾರ ನೀವು ತೆಗೆಯೋದಿಕ್ಕೆ ಹೋಗ್ಬೇಡಿ. ಯಾಕಂದರೆ ಶ್ರಾವಣ ಶನಿವಾರ ಮಾಡಿರ್ತೀವಿ. ಶುಕ್ರವಾರ ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠವಾದದ್ದು ಶನಿವಾರ ಕೂಡ ಅಷ್ಟೇನೆ. ಹಂಗಾಗಿ ದೀಪ ಹಚ್ಚಿಟ್ಟು ಏನಾದರೂ ಒಂದು ನೈವೇದ್ಯ ಮಾಡಿಬಿಟ್ಟು ಹೂವು ಮಾತ್ರ ಬದಲಾಯಿಸ್ಬೇಕು. ಹೂವು ಮಾತ್ರ ಬೇರೆ ಇಡಬೇಕು. ಗೆಜ್ಜೆ ವಸ್ತ್ರವನ್ನು ಎಲ್ಲನೂ ಕೂಡ ಹಾಗೆ ಇರಲಿ. ಮತ್ತು ಭಾನುವಾರ ದಿವಸ ದೀಪ ಹಚ್ಚಿಟ್ಟು ಮತ್ತೆ ಅರಿಶಿನ ಕುಂಕುಮ ಅಕ್ಷತೆನ ಏರಿಸ್ಬಿಟ್ಟು ಹೂನ ಏರಿಸ್ಬಿಟ್ಟು ಸ್ವಲ್ಪ ಹಾಲು ಸಕ್ಕರೆ ನೈವೇದ್ಯ ಮಾಡಿಬಿಟ್ಟು ಆರತಿಯನ್ನು ಮಾಡ್ಕೊಳ್ಳಿ. ಇದನ್ನು ಕದಲಿಸಿ ಈ ಥರ ಪ್ರತಿ ಶುಕ್ರವಾರ ಶನಿವಾರ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡ್ಕೊಳ್ಬೇಕು. ಎಲ್ರಿಗೂ ಕೂಡ ಒಳ್ಳೆಯದೇ ಆಗಲಿ ಅಂತ ಹಾರೈಸ್ತೀನಿ. ಇನ್ನು ಅತಿ ಮುಖ್ಯವಾಗಿ ಸಂಕಷ್ಟರ ಚತುರ್ಥಿ ವ್ರತವನ್ನು ಯಾರಾದರೂ ಮೊದಲನೇ ಸಲ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ಶ್ರಾವಣ ಮಾಸದಲ್ಲಿ ಬರುವಂತ ಸಂಕಷ್ಟರ ಚತುರ್ಥಿಯ ವ್ರತವನ್ನ ನೀವು ಅವತ್ತಿನಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಲಕ್ಷ್ಮೀ ಕುಬೇರ ವ್ರತ ಆಗಿರ್ಬೋದು, ಕುಬೇರ ಯಂತ್ರನ ಇಟ್ಬಿಟ್ಟು ಪೂಜೆ ಮಾಡೋದೇ ಆಗಿರ್ಬೋದು, ವೈಭವ ಲಕ್ಷ್ಮಿ ವ್ರತ ಆಗಿರ್ಬೋದು, ಯಾರೆಲ್ಲ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡಿ. ತುಂಬಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ಗುರುಗಳ ಆರಾಧನೆ ಕೂಡ ಹತ್ತಿರದಲ್ಲೇ ಇದೆ. ಗುರುಗಳ ಆರಾಧನೆ ಆಗಿರ್ಬೋದು, ಸಾಯಿಬಾಬಾ ವ್ರತನೇ ಆಗಿರ್ಬೋದು, ಷಷ್ಠಿ ಪೂಜೆ, ಅಷ್ಟಮಿ ಪೂಜೆ ಅಂದರೆ ಕಾಲಭೈರವೇಶ್ವರನ ಆರಾಧನೆ, ದೀಪಾರಾಧನೆ ಯಾವುದೇ ಆಗಿರಲಿ ಈ ಶ್ರಾವಣ ಮಾಸದಲ್ಲಿ ನೀವು ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡ್ಕೊಳ್ಬೋದು. ಇನ್ನು ಷಷ್ಠಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರೋರು ಇದೇ ನಾಗರ ಪಂಚಮಿ ದಿವಸ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಕೂಡ ತುಂಬಾ ಖರ್ಚು ಮಾಡಿ ತುಂಬಾ ಶ್ರಮ ಪಟ್ಟು ಮಾಡಬೇಕು ಅಂತ ಏನೂ ಇಲ್ಲ. ಶ್ರದ್ಧಾ ಭಕ್ತಿಯಿಂದ ಮನಸಾರೆ ಒಂದೇ ಒಂದು ಹೂವು, ಒಂದು ಗ್ಲಾಸ್ ನೀರನ್ನು ಅರ್ಪಿಸಿದ್ರು ಕೂಡ ಭಗವಂತ ಸ್ವೀಕರಿಸ್ತಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಷಷ್ಠಿ ಪೂಜೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಷಷ್ಠಿ ಪೂಜೆಯನ್ನ 1 ತಿಂಗಳು ಮಾಡಿಬಿಟ್ಟು 2 ತಿಂಗಳು ಮಾಡಿಬಿಟ್ಟು ಬಿಡೋ ಅಂಥದ್ದಲ್ಲ. ಆಜೀವ ಪರ್ಯಂತ ಮಾಡ್ತೀವಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಅಥವಾ ಆ ಭಗವಂತ ಎಲ್ಲಿವರೆಗೂ ನಿಮ್ಗೆ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿ ತನಕ ಮಾಡ್ತೀವಿ ಅಂತ ಕೇಳ್ಕೊಳ್ಳಿ. ಅಷ್ಟು ಸಾಧ್ಯ ಇಲ್ಲ ಅಂತ ಅನ್ನೋರು ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಮಾಡಬೇಕು. 6 ತಿಂಗಳು 8 ತಿಂಗಳು ಮಾಡ್ಬೋದು. ಆದರೆ 1 ವರ್ಷ ಅಂದ್ರೆ 12 ತಿಂಗಳು ಮಾಡಬೇಕು. ಇದೇ ಶ್ರೇಷ್ಠ. ಇದರಿಂದ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಕೂಡ ತುಂಬಾನೇ ಶ್ರೇಷ್ಠವಾದದ್ದು. ತುಂಬಾ ಸರಳವಾಗಿ ಸೋಮವಾರ ದಿನ ಮನೆಯಲ್ಲಿ ಶಿವ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ಹತ್ತಿರದಲ್ಲಿ ಏನಾದರೂ ಶಿವನ ದೇವಸ್ಥಾನ ಇದ್ದರೆ ಈ 4 ಸೋಮವಾರಗಳು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಸೋಮವಾರ ಕೂಡ ರುದ್ರಾಭಿಷೇಕ ಮಾಡಿಸೋದನ್ನು ಮಾತ್ರ ಮರಿಬೇಡಿ. ತುಂಬಾನೇ ಒಳ್ಳೆಯದು. ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳಾಗ್ತಾ ಇಲ್ಲ, ಎಲ್ಲ ಕೆಲಸ ಅಷ್ಟಕ್ಕೆ ನಿಂತೋಗಿದೆ,
ಮಕ್ಕಳಿಗೆ ಒಂದು ಮದುವೆ ವಿಚಾರದಲ್ಲೇ ಆಗಿರ್ಬೋದು, ಕೆಲಸದಲ್ಲೇ ಆಗಿರ್ಬೋದು, ಯಾವುದು ಕೂಡ ಸೆಟ್ ಆಗ್ತಾ ಇಲ್ಲ ಅಂತ ಅನ್ನೋರು ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ತುಂಬ ಎಂಥದ್ದೇ ದೋಷಗಳಿದ್ರೂ ಕೂಡ ತಡೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನಿಮಗೆ 4 ಸೋಮವಾರ ಮಾಡಿಸೋದಕ್ಕೆ ಆಗಲ್ಲ ಅಂತ ಅಂದ್ರೂ ಕೂಡ ಒಂದೇ ಒಂದು ಸೋಮವಾರ ಆದರೂ ಮಾಡಿಸ್ಬೋದು. ಅಥವಾ ಮನೆಯಲ್ಲಿ ಪ್ರತಿ ಸೋಮವಾರ ಅಭಿಷೇಕ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಶ್ರಾವಣ ಶುಕ್ರವಾರದಂದು 7:30 ಒಳಗಾಗಿ ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡಿ ಮುಗಿಸ್ಕೊಳ್ಳಿ. ಆಗಲಿಲ್ಲ ಅಂತ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಬೋದು. ಯಾರಿಗೆಲ್ಲ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ಬರುತ್ತೋ ಅಂಥವರು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರದಂದು ಸಂಜೆ ಹೊತ್ತು ಪಾರಾಯಣ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯ ಎನರ್ಜಿ ಇರುತ್ತೆ. ಮನೆಯಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರತಿ ಶ್ರಾವಣ ಶುಕ್ರವಾರದಂದು ಅಷ್ಟೋತ್ತರ ಅಥವಾ ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ಕೊಳ್ಳಿ. ಮತ್ತೆ ಕನಕದಾರ ಸ್ತೋತ್ರವನ್ನ ಹೇಳ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪ್ರತಿ ಶುಕ್ರವಾರ ತಪ್ಪದೆ ಓದಲೇಬೇಕು. ಬೆಳಗ್ಗೆ ಅಥವಾ ಸಂಜೆ ಈ ರೀತಿ ಪೂಜೆ ಮಾಡ್ಕೊಳ್ಬೋದು. ಶ್ರಾವಣ ಮಾಸದ ಬಗ್ಗೆ ಸಾಕಷ್ಟು ತಿಳಿಸೋದಿದೆ, ಇನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.